ಗೈಸ್ ಟೀ ಕುಡಿಯಕಂತ ಬಂದಿದ್ವಿ, ಮಳೆ ಅಂದ್ರೆ ಮಳೆ. क्यों भी ओवर एक्टिंग करता है साला, ओवर एक्टिंग की औलाद. ಗೈಸ್ ಏನೇನೋ ಪ್ಲಾನ್ ಹಾಕೊಂಡ್ ಬಂದಿದ್ವಿ. ಸ್ವಲ್ಪ ಬಟ್ಟೆ ತಗೋಬೇಕು, ಶೂ ತಗೋಬೇಕು, ಆಮೇಲೆ ಏನೇನೋ ಹೇರ್ ಕಟ್ ಎಲ್ಲ ಮಾಡಿಸ್ಬೇಕು ಅಂತ ले, एक काम कर, 200 रुपए दे और 50 रुपए काट ओवर एक्टिंग के. ಬಟ್ಟೆ ಅಂಗಡಿ ಎಲ್ಲೈತೆ ಸಿಗ್ತಿಲ್ಲ, ಮಳೆ ಅಂತೂ ನಿಲ್ತಿಲ್ಲ. 2 ದಿವಸ ಆಯ್ತು. ಅಲ್ಲೊಂದು ಬಟ್ಟೆ ಅಂಗಡಿ ಇತ್ತು, ಅದ್ರ ಇಲ್ಲೊಂದೈತೆ. ಹುಡುಗಿರ್ ಬಟ್ಟೆ ಅಂಗಡಿ ತೋರಿಸ್ಬಿಟ್ಟು ಇವನು ಇಲ್ಲೊಂದೈತೆ ಅಲ್ಲೊಂದೈತೆ ನೋಡ್ರಿ. ಹುಡುಗಿರ್ ಬಟ್ಟೆ ಹೊಡಿ ಬ್ರೋ, ಮುಂದೆ ಹೊಡಿ ಬ್ರೋ. ನಮ್ಮ ಹುಡುಗಿಯ ಛತ್ರಿ ಮುಂದಿಗೆ ಇವನಿಗೆ ಛತ್ರಿ ಇಲ್ಲ, ಶೀತ ಆಗೈತೆ. ಇವನಿಗೆ ಆಗಿಲ್ಲ, ಹಾಕಿಲ್ಲ, ಇವನು ಹಾಕಿದ್ದಾನೆ. ಏನ್ ಮಾತಾಡ್ತಾರೆ ಯಪ್ಪ. ರೋಡ್ ನೋಡ್ರು, ಇಲ್ಲಿ ಸಿಂಧು ನದಿ ಪಾಕಿಸ್ತಾನಕ್ಕೆ ಕೊಟ್ರು ಸಿಂಧು ನದಿ. ಗೈಸ್ ತುಂಬಾ ಚಳಿ ಐತೆ. ಗಾಯ್ಸ್ ನಂದಂತೂ ಊರು ಬಾಗಿಲಾಗೈತೆ. ಗಾಯ್ಸ್ ರೋಡೇ ಸಾಕಿಲ್ಲ. ಸಿಟಿಗೆ ಬರ್ಬೇಕಂತ ಬರ್ತಿದೀವಿ, ಮಳೇಲಿ ಹಿಡ್ಕಳ ಹಿಂಗೆ ನಾವು ಎಲ್ಲಾದ್ರೂ ಪೊಲೀಸರು ನೋಡಿ ಅಷ್ಟೇ. ಮಳೇಲಿ ನಮಗೆ ಬರಕಾಯ್ತಿಲ್ಲ ಪಾಪ. ಪೊಲೀಸ್ ನೋ ಹೆಲ್ಮೆಟ್, ಟ್ರಿಬಲ್ ರೈಡಿಂಗ್ ಇದ್ರದ್ದು ಗೊತ್ತಿಲ್ಲ. ಅಲ್ಲಿ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಇದಾಗ್ತೀವಲ್ಲ, ಹೋಗ್ತಾ ಲೆಫ್ಟ್ ಸೈಡ್ ಕಾಲೇಜ್ ಮತ್ತೆ ಬಟ್ಟೆ ಅಂಗಡಿ ಏನಾಗಿತ್ರಲ್ಲ, ಮತ್ತೆ ವಾಪಸ್ ಕಾಲೇಜ್ ತಗೊಂಡು ಉಂಟು ಬಂದು ವಾಪಸ್ ಕಾಲೇಜ್ ನೋಡಿ. ಬಟ್ ಈಗ ಸೀದಾ BSNL ಹೇಳ್ತೀನಿ ನೋಡಿ. BSNL ಟು ರೈಲ್ವೆ ಸ್ಟೇಷನ್. ಇವತ್ತು ಯಾವ ವಾರ ಹೇಳು? ರವಿವಾರ. ರವಿವಾರ ನಾವು ಬಟ್ಟೆ ಹೊಡ್ಕಕ್ಕೆ ಬಂದಿದ್ದೀವಿ ಅಂದರೆ ಅಮಿಕಂಡು ಹುಡ್ಬೇಕು. ಗಾಯ್ಸ್ ನಾಳೆ ಫೈನಲಿ ಸೂಪರ್ ಸೀನಿಯರ್ಸ್ದು ಆ್ಯನ್ಯುವಲ್ ಡೇ ಐತೆ. ಫೇರ್ವೆಲ್ ಕೊಡ್ತಿದ್ದೀವಿ, ಆ್ಯನ್ಯುವಲ್ ಡೇ ಐತೆ. ಸಾರಿ ಫೇರ್ವೆಲ್ ಕೊಡ್ತಿದ್ದೀವಿ. ಸೊ ಅದಕ್ಕೆ ಹೊಸ ಬಟ್ಟೆ ಬೇಕಲ್ಲ, ಸ್ವಲ್ಪ ಜೋರಾಗಿ ಮಾತಾಡು. ಹೊರದು ಊರು ಬಾಗ್ಲಾಗ್ತೈತೆ, ಬಟ್ಟೆ ಜೋರಾಗಿ ಮಾತಾಡ್ಬೇಕಂತ. ಈಗ ಶಿವನ್ಗೆ ವಿಮಲ್ ನಮ್ಮ ಭಾಷೆ ಕೇಸರಿ. ಮಾತಾಡ್ಬೇಕಂತ ಶಿವನ್ಗೆ. ಗಾಯ್ಸ್ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ, ನಂಬ್ಕೊಂಡು. ಯಾಸಿನ್ ಬೈ ಏನೋ ಒಂದು ಹೇಳ್ದಪ್ಪ ಫ್ಲೋ ಒಳಗೆ. ಗೈಸ್ ಇದು ಹಾಸನ್ ಫುಡ್ ಕೋರ್ಟ್ ತಾನೆ ಇದು. ಫುಡ್ ಸ್ಟ್ರೀಟಾ ಫುಡ್ ಕೋರ್ಟಾ? ಫುಡ್ ಕೋರ್ಟ್. ಅಚ್ಚಾ, ನಮ್ಮ ಕಡೆ ಎಲ್ಲ ಫುಡ್ ಸ್ಟ್ರೀಟ್ ಅಂತ, ಅಲ್ಲ ಫುಡ್ ಕೋರ್ಟ್ ಅಂತೀವಿ. ಯಾಸಿನ್ ಯಾವ ಕಡೆ ಹೋಗೋದು? ರೈಟ್ ಹೊಡಿ. ಪೊಲೀಸರು ಎಲ್ಲ ಇದ್ದಾರೋ? ಮುಂದೆ ಪೊಲೀಸ್ ಇರ್ತಾರೆ, ನಿಲ್ಸಿದ್ರೆ 500 ರೂಪಾಯಿ ಫಿಕ್ಸು. ನಿಲ್ಲಿಸ್ಬಾರ್ದು ಹಂಗೆ ಅವ್ರಿಗೆ. ಗೈಸ್ ಇಲ್ಲಿ ನೋಡಿ, ಇಷ್ಟೊತ್ತಿ ಎಲ್ಲ ಇವ್ರಿಗೆ ಮಳೇಲಿ ಬೇಕಾ ಅಂತ ಆಸ್ತಿಯಿಂದ ಹಾಕೊಂಡ್ಬಂದೆ ಅಂತ ಇಷ್ಟ. ನುಗ್ಲಿ ಟ್ರಾಫಿಕ್ ನೋಡಿ ಗೈಸ್ ಇಲ್ಲಿ. ಮಳೇಲಿ ಫೋನ್ ನೆನ್ಬಿಡೈತೆ, ಒಂದು ನಿಮಿಷ ಮುಂದೆ ಅಂದ್ಬಿಡ್ತೀನಿ. ಛತ್ರಿ ಹೋಗ್ಬಿಟ್ಟು ರೋಡಲ್ಲಿ ಆಟ ಆಡ್ಬೇಡ. ಆಂಟಿ ಛತ್ರಿ ಹೋಗ್ಬಿಡ್ತು. ಅಂಗಡಿ ಆಂಟಿ ಇಸ್ಕೊಂಬಂದ ಆಂಟಿ ಸಾಯಿಸ್ತಾರೆ ಇವತ್ತು. ಛತ್ರಿ ಸರಿ ಮಾಡಿಲ್ಲ. ಸರಿ ತಪ್ಪಾಳೆ ರೇವಣ್ಣ ಚೌಟ್ರಿ. ಕಾಲೇಜ್ ಅವ್ರಿಗೆ ಉದ್ರಿ ಊಟ, ಹಾಸ್ಟೆಲ್ ಅವ್ರಿಗೆ ಉದ್ರಿ ಊಟ ಇದೆ. ಪೊಲೀಸ್ ನೋಡ್ಕೊಳ ಹೆಂಗ್ ಬೇಕಂಗೆ ಆಡ್ಸ್ಬಿಟ್ಯಾ. ಸ್ಲೋ ಮಾಡಿ ನಿಂದಲ್ಲ ಗಾಡಿ ನಡೀತಲ್ಲ. ಗಾಡಿ ಅವಂದೇ ದುಡ್ಡು ಕಟ್ಟೋದು ನೀನೇ ಸಿಕ್ಸಿದ್ರೆ ಈಗ. ಅದೇ ನನ್ನ ಹತ್ರ ತೊಗೊಂಡೋಗ್ಬಿಟ್ರಿ ಫೋನ್ ಅಂತೀನಿ ನಾನು. ನನಗೇನಿಲ್ಲ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ OnePlus ಎಲ್ಲ ತಗೋತೀರಿ. ಗೈಸ್ ನಾವು ಇವಾಗ ಬಂದಿದ್ದೀವಿ ಸ್ಮಾರ್ಟ್ ಬಜಾರ್ಗೆ. ನಾನು ಬಂದಿದ್ದೀನಿ ಯಾಸಿನ್ ಬೈಗೆ ಶಾಪಿಂಗ್ ಮಾಡೋಕ್ಕೆ. ಏನು ಶಾಪಿಂಗ್ ಇಲ್ಲ, ಒಂದು ಶರ್ಟ್ ಅಷ್ಟೇ. ಗೈಸ್ ನಾನು ಶೂ ಕೇಳ್ತೇನೆ, ಗೊಂಬೆ ಕಾಲಿ ಹಾಕಂಗೆ ಉಲ್ಟಾ ತರಿಸ್ತೀನಿ ಸರಿ ಅಂತ. ನೋಡ್ರಿ ಗೈಸ್, ಒಂದು ಕಾಲು ಎಲ್ಲೈತೆ, ಶೂ ಎಲ್ಲೈತೆ ಗೊತ್ತಿಲ್ಲ, ತಲೆ ಎಲ್ಲೈತೆ ಇನ್ನೂ ಗೊತ್ತಿಲ್ಲ. ಗೈಸ್ ನಮ್ಮ ಯಾಸಿನ್ ಬೈ ಇಲ್ಲಿ ವಿಡಿಯೋದಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇದನ್ನು ತಗೊಂಬನ್ನಿ, ಈ ಥರ ಶರ್ಟ್. ಇದರಲ್ಲಿ ವೈಟ್ ಹೇಳ್ದೆ ನಾನು, ಸೈಜ್ ನೋಡೋಕೆ ಇದನ್ನು ತಗೊಂಬನ್ನಿ. ಬೇಗ ಹಾಕೊಂಬಾರಪ್ಪ ಗಜ. ಗೈಸ್ ನಮ್ಮ ಶೂ ನೋಡಿ ಇಲ್ಲಿ ಏನು ನೋಡ್ತಾವನೆ. ಗೋವಾ ಚಡ್ಡಿ 700 ಆಗುತ್ತೆ. ನಿನ್ನೆ ಕೇಟ್ರಿಂಗ್ ಹೋಗ್ಬಿಟ್ಟಿಯಾನೆ. ನೀನು ಕ್ಯಾಟ್ರಿನ್ ಎಲ್ಲ ಮನಿ ಶಿಫ್ಟ್ ಮಾಡಕ್ ಹೋಗಿರೋದು ಇವತ್ತು. ಅದೇ ಹಾಳು ಮಾಡಕ್ ಹೋಗಿದ್ದು ನಾನು ಇವತ್ತು. ಮನಿ ಶಿಫ್ಟ್ ಮಾಡೋದು ನಾನು. ನಿನ್ನೆ ಏನೋ ಕೆಲಸ ಮಾಡಿ 500 ರೂಪಾಯಿ ತೊಗೊಂಬಂದ್ಬಿಟ್ಟೇನೆ. ಅದೇ ದುಡ್ಡಲ್ಲಿ ಇವಾಗ ಅಣ್ಣ ಶಾಪಿಂಗ್. ಯಾಸಿನ್ ಬೈ ಬೇಗ ಹಾಕೊಂಡು ನೋಡು. 700 ರೂಪಾಯಿ ಅಂದ್ರೆ ತಗೊಳಲ್ಲ. ಬೇರೆ ಕಡೆ
ಫೋಟೋ ತೆಗಿಯೋ ಬಂದ ये क्या बात करते हैं क्या बात करते हैं मुस्तफा ಸಿಕ್ಸ್ ಪ್ಯಾಕ್ ಅಂತಿಲ್ಲ ಹೊಟ್ಟೆ ಅದ ಹೊಟ್ಟಿನೇ ಆಪರಿ ನೋಡಕ್ಕ ಏನು ಹೊಟ್ಟೆ ಹೊಟ್ಟೆ ನೋಡಕ್ಕ ಹೊಟ್ಟೆ ನೋಡ್ಕೊಂಡು 2 ತಿಂಗಳೇನೋ ಪ್ರೆಗ್ನೆಂಟ್ ಅವನ ಅದು ಪ್ರೆಗ್ನೆಂಟ್ ಮಾಡಿದ್ರೆ ಸೂರ್ಯ ನಾನೇನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ನಮ್ಮ ಯಾಸಿನ್ ಬೈಗೆ ಸಿಗದೆ ಇರೋ ಶರ್ಟು ಅಲ್ಲ ನಮ್ಮ ಯಾಸಿನ್ ಬೈಗೆ ಶರ್ಟ್ ಸಿಕ್ಕಿಲ್ಲ ಅಂತ ನಾವು ವಾಪಸ್ ಬಂದಿದ್ದೀವಿ ಈಗ ಆಚೆ ಬಂದು ನೋಡಿ ಮಳೆ ಇರಲ್ಲ ಅಂದ್ಕೊಂಡು ಆಚೆ ಬಂದರೆ ಇಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಮತ್ತೆ ಮಳೆ ಬರ್ತೀವಿ ನಿತ್ಯ ಇಲ್ಲ ಆಗ್ಲಿಂದ ಅದರಲ್ಲಿ ನಮ್ಮ ಶಿವಗೌರಿಗೆ ಬೇರೆ ಅರ್ಜೆಂಟ್ ಆಗಿಬಿಟ್ಟು ಗ್ಯಾಸ್ ಅರ್ಜೆಂಟ್ ಅವನು ಹೇಳೋದು ಕೇಳ್ಬಿಟ್ಟು ಇವನಿಗೂ ಬಂದ್ಬಿಟ್ಟೈತೆ ಈ ಚಳಿಗೂ ಈ ಮಳೆಗೂ ತಡ್ಕೊಳಕ್ಕಾಯ್ತಿಲ್ಲ ಗಾಯ್ಸ್ ಇವನಿಗೆ ಮಳೆ ನೋಡ್ಬಿಟ್ರೆ ಬಂದ್ಬಿಡುತ್ತೆ ಹೆಸರು ಎತ್ತಿದ್ರೆ ಸಾಕು ಯಾರು ಹೇಳ್ಬಿಟ್ರೆ ಬಂದ್ಬಿಡುತ್ತೆ ಇಬ್ರು ಅಂತ ನನ್ನ ಮಕ್ಕಳು ಹೆಂಗಿದ್ದಾರೆ ಗೊತ್ತಾ ಫಸ್ಟ್ ಹತ್ತೋಣ ನೀನು ಸೆಕೆಂಡ್ ಫ್ಲೋರ್ ಅಣ್ಣ ತಕ ಕೇಳ್ತಾನೆ ವಾಶ್ರೂಮ್ ತಡ್ಕೊಳಕೈತಿಲ್ಲ ಅರ್ಜೆಂಟ್ ಯಾರೋ ಕೆಟ್ಲ ತಗೊಂಡೋಗೋಣ ಬೇರ್ಬಿಡೋಣ ಅಂತ ಪ್ಲಾನ್ ಆಗ್ತಾನೆ ಗೈಸ್ ಎಲ್ಲ ಐತೆ ಬಂತು ಗೈಸ್ ಅಲ್ಲಿ ಯಾವುದೋ ಅಕ್ಕ ಐತೆ ಕೇಳ್ರಂದ್ರೆ ಕೇಳ್ತಿದ್ದ ಹುಡುಕ್ತಿತ್ತು ಗೈಸ್ ವಾಶ್ರೂಮ್ ಗಂಡು ಮಕ್ಳಿಗೆ ಕೇಳ್ಬೇಕು ಸೊ ಹೆಣ್ಮಕ್ಳಿಗೆ ಕೇಳ್ತಾರೆ ಹುಡುಕು ಓಡು ಇದೆಯಾ ನಮಗೂ ಎಮರ್ಜೆನ್ಸಿ ಸೊ ಎಮರ್ಜೆನ್ಸಿ ಡೋರ್ ಐತೆ ಓಪನ್ ಮಾಡಿ ಎಮರ್ಜೆನ್ಸಿ ರೂಮ್ ಒಳಗೆ ಹೋಗ್ತಾರೆ ಹೋಗಪ್ಪ ಸೊ ನೀವು ವಾಶ್ರೂಮೇ ಸಿಗ್ತಿಲ್ಲ ಪಾಪ ಸಿಗ್ತೇನಾ ಕಾಣಿಸ್ತಾ ಸ್ಟಾಫ್ ಲಂಚ್ ರೂಮ್ ಅಂತ ಐತೆ ಯಾರಿಗೆ ಕೇಳಬೇಕು ಮಗ ಯಾರಿಗೆ ಕೇಳಬೇಕು ನಾನು ಹೇಳಿದ್ರೆ ಆಗ್ಲೇ ಕೇಳ್ತಿದ್ದೆ ಇವ್ರಿಗೆ ಬಿಟ್ಟಿರ್ತೀವಿ ಅವ್ರು ಇನ್ನೂ ಇಷ್ಟೊತ್ತಾದ್ರೂ ಯಾರು ಹೆಣ್ಮಕ್ಳು ಸಿಗಬಲ್ರು ಕೇಳಕ್ಕಂದ್ರೆ ನಡೆಯೋ ಹೋಗೋಣ ಹೆಣ್ಮಕ್ಳಿಗೆ ಕೇಳೋದಪ್ಪ ಕೇಳೋ ಅಕ್ಕಂಗೆ ಕೇಳು ವಾಶ್ರೂಮಲ್ಲಿದೆ ಅಕ್ಕ ವಾಶ್ರೂಮಲ್ಲಿ ಅಕ್ಕ ವಾಶ್ರೂಮಲ್ಲೇ ಅಕ್ಕ ಅನ್ಬೇಕು ಹೋಗಿ ಅಕ್ಕ ಏನು ತಪ್ಪಿಲ್ಲ ಯಾರು ತಪ್ಸ್ಕೊಂಡು ಹೋದ್ರಲ್ಲ ಅವನಿಗೂ ಇವನಿಗೆ ಸಿಗ್ತಿಲ್ಲ ನಿನ್ನ ಹಣೆ ಬರ ಸರಿ ಇಲ್ಲ ಇವತ್ತು ಹೋಗು ಜಲ್ದಿ ಹೋಗು ನಾವು ಏನೇನು ಹುಡುಕಾಡಿದ್ದೀವಿ ಇವನು ವಾಶ್ರೂಮ್ ಹೋಗ್ತಾವನಲ್ಲ ಈ ಬಟ್ಟೆಲಿ ಅವ್ರು ಹೇಳಿ ಕಳ್ಸೋರು ಸೆಕೆಂಡ್ ಫ್ಲೋರಲ್ಲಿ ಐತೆ ಅಂತ ನೀನಾದರೂ ಒಬ್ರಿಗೂ ಕೇಳ್ತಾ ಇಲ್ಲ ಕೇಳ್ತೀನಿ ಅಕ್ಕ ಅಲ್ಲಿದ್ರು ಕೇಳ್ತಾ ಇಲ್ಲ ಕೇಳೋಗ್ಲ ಹೋಗ ಕೇಳ್ತಿಲ್ಲ ಕೇಳಲ್ಲ ನಿಮ್ಗೆ ಗೊತ್ತು ಬಂದ ನೋಡ್ರಿ ವಾಪಸ್ ಬಂದ ಹ್ಞೂ ಕಣಪ್ಪ ಸೆಕೆಂಡ್ ಫ್ಲೋರ್ ಹೋಗಿ ಕೇಳ್ಕೊಂಬ ಬೇಗ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ ಸೆಕೆಂಡ್ ಮುಚ್ಕೊಂಡು ಹೋಗಿ ಕೇಳು ನೀನು ಕೇಳ ಓಡ್ರಿ ಏನಾಗಲ್ಲ ನೀನು ಗುಗ್ಗಳ್ಬೇಕು ಇವಾಗ ಹೋಗು ಸುಮ್ಮನೆ ಜುಮಾಕಿ ಸರಿ ಆಮೇಲೆ ಹೋದ ಶಿವ ಹೋದ ಗೈಸ್ ಕೊನೆಗೂ ಸಿಕ್ಬಿಟ್ಟೈತೆ ಅವನಿಗೆ ಶಿವು ಎಲ್ಲೈತೆ ಶಿವು ಬೇಗ ಬಾರಪ್ಪ ರಜು ಬೇಗ ಬಾರ ಕೊನೆಗೂ ಸಿಕ್ಕೈತೆ ನಮ್ಮ ಶಿವು ವಾಶ್ರೂಮ್ ಹುಡುಕ್ಬಿಟ್ಟ ಗೈಸ್ ನಮ್ಮ ಶಿವು ಸ್ಕೂಲ್ಗೆಲ್ಲ ಹಸಿಯಾಗಿ ಇಲ್ಲಿ ಸ್ವಲ್ಪ ಶೂ ತೊಗೊಂಡು ಹೋಗ್ಬೇಕು ಇನ್ನೇನು ಶರ್ಟ್ ತಗೋಬೇಕು ನಾಳೆ ಕೇಳಿದೆ ಸಿಗುವ ಹಿಂಗೆ ತೋರಿಸ್ಬೇಕು ನನಗಿಂತ ಯಾಸಿನೇ ಜಾಸ್ತಿ ಹೋಯ್ದ ನನಗೆ ಅರ್ಜೆಂಟ್ ಅಂತ ಅನ್ಕೊಂಡಿದ್ದೆ ಅವನಿಗೆ ಅರ್ಜೆಂಟು ಇವನು ಹೇಳಿಕ್ಕೆ ಅವನಿಗೆ ಬಂದ್ಬಿಡೈತೆ ಬೇಗ ತೊಳ್ಕೊಳ್ರಿ ಆಟ ಆಡ್ತಾನೆ One eternity later.
ಎಷ್ಟು ಕೊನೆಗೂ ನಮ್ಮ ಯಾಕಿಂಗ್ ಶರ್ಟು ಸೆಲೆಕ್ಟ್ ಮಾಡಿದ್ದಾರೆ. ಈಗ ಬಿಲ್ ಮಾಡಿಸ್ತಾ ಇದ್ದಾರೆ. 500 ಮೇಲೆ ಹೋದರೆ ಶರ್ಟ್ ಕ್ಯಾನ್ಸಲ್. ಕರೆಕ್ಟ್ ಆನ್ಲೈನ್ ಮಾಡಿದ್ರೆ ತಗೋಬಾರ್ದು. ಗೈಸ್ ಮಳೆ ಸ್ವಲ್ಪ ನಿಂತಿದೆ. ಈಗ ಬೇರೆ ಅಂಗಡಿಗೆ ಬಂದಿದ್ದೀವಿ. 630 ರುಪೀಸ್ ಒಂದು. ಗೈಸ್ 500 ರೂಪಾಯಿಗೆ ಒಪ್ಪಿಸ್ಬಿಟ್ಟು ಎಷ್ಟು 650 ಹೇಳಿದ್ದು. ಯಸಿನ್ ಬೈ ಆರ್ ಯು ಹ್ಯಾಪಿ? ಎಷ್ಟು ಬಾರ್ಗೇನ್ ಮಾಡಿ ಉಳಿಸಿಲ್ಲ ಅದಷ್ಟು ತಂದು. ಕರೆಕ್ಟಾ? ಬಾರ್ಗೇನ್ ಅಷ್ಟು ಹೋಗಲ್ಲ. ಎಷ್ಟು ಉಳಿಸಿಲ್ಲ ಲೇ ಮಸ್ಟರ್ಡ್. ಏಯ್ ನನಗೆ ಛತ್ರಿ ರೇಟ್ ಮಾತಾಡ್ಬೋದು. 630 650 650 500 ರೂಪಾಯಿ ಮಾಡಿಸಿದ್ರೆ 450 ಬೇಕಂತ ಇವಾಗ ತಗೊಂಬಂದ್ಮೇಲೆ. ಅವಾಗಲೇ ಹೇಳ್ಬೇಕಿತ್ತು 450. ಗೈಸ್ ಈಗ ಒಂದು ಶೂ ತಗೊಬೇಕು. ಇರಿ ಶೂ ಹುಡ್ಕುವ ಹಿಡ್ಕೊಳ್ರಿ ಇದು. ನಾವೆಲ್ಲ ಛತ್ರಿ ಹಿಡಿಯಲ್ಲ ನಾವು ಯಾರಿಗೂ. ಮೈ ಬಾಯ್. ಗೈಸ್ ನಾವು ಶೂ ತಗೊಳಕಂತ ಹೋಗಿದ್ವಿ. ನಮ್ಮ ಮ್ಯಾಮ್ ಸಿಕ್ಬಿಟ್ರೆ. ಯಾವ ಮ್ಯಾಮು? ನಮ್ಮ ಮ್ಯಾಮು. ಗೈಸ್ ಇಲ್ಲಿ ಏನೋ ಸಿಗುತ್ತೆ ಇವಾಗ. ಅವ್ನು ಹೋಗೋವನೇ ಗೈಸ್. ಜುಬಾ ಕೇಸರಿ ಬಾಯಲ್ಲಿ ಹೇಳಿ ಜುಬಾ ಕೇಸರಿ ಅಂತ ಹೋಗೋವನೇ. ಜುಬಾ ಕೇಸರಿ ಗೈಸ್ ಹಂಗೆ ನೋಡಿ ಗೈಸ್. ನಮ್ಮನ್ನ ಮಳೆಯಲ್ಲಿ ನಿಲ್ಸಿ ತಾನು ಕಡೆ ತಗೊಂಡೋಗೋನೆ ಗೈಸ್. ಎಂತ ಬ್ರೋ ಇದು. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು. ನಾಳೆ ಶೀತಾಗಿ ಮಲ್ಕೊಳ್ಳೋದು ಪಕ್ಕ. ಫೇರ್ವೆಲ್ ಹೋಗ್ತೀವೋ ಇಲ್ಲ ನಮ್ಗೆ. ಸೊ ಗೈಸ್ ನಾಳೆ ಎಲ್ಲ ಫ್ರೆಶ್ ಸೀನಿಯರ್ ಫೇರ್ವೆಲ್. ಸೀನಿಯರ್ ಸಣ್ಣರಿಗೆ ಬಾಯ್ ಗಾಯ್ಸ್. ಬಾಯ್ ಸಿಸ್ಟರ್. ಬಾಯ್ ಗಾಯ್ಸ್ ಅಂತೆ. ಓಯ್ ಬಾರೋ. ಥೂ ಏ ಜುಬಾ ಕೇಸರಿ. ಏಯ್ ಏ ದ್ವಾರ ಯಾಸಿನ್ ಬೇಗ ಬಾಪ. ಮಳೆ ಎಲ್ಲಿ ಬರ್ತೈತೆ ಅಂದರೆ ಇನ್ನೂ ಬಿಡ್ತಿಲ್ಲ. ನಾವು ಆಗಲೇ ಕಾಲೇಜ್ ಆಗ್ತಿಂದ ಹೊರಗಡೆ ಬಂದಾಗ ಸ್ಟಾರ್ಟ್ ಆಗಿದ್ದೀವಿ. ಬೆಳಗ್ಗೆ ಅಂತ ಸ್ಟಾರ್ಟ್ ಆಗೈತೆ ಗಾಯ್ಸ್. ಬೆಳಗ್ಗೆ ಎಲ್ಲ ಗಾಯ್ಸ್ ರಾತ್ರಿ ಒಂದನೇ ಸ್ಟಾರ್ಟ್ ಆಗೈತೆ. ನಿನ್ನೆ ನೈಟಿಂದ ಏನು ಮಾಡೋದು ಗಾಯ್ಸ್? ಬ್ರೇಕ್ ಏನು ಮಾಡೋದು? ನಾವು BSNL ನಿಂತ್ಕೊಂಡಿದ್ದೀವಿ. ಮುಂದೆ ಬೇರೆ ಪೊಲೀಸರವ್ರೆ ಗಾಯ್ಸ್. ಶಿವ ಇವತ್ತು ಬೋಂಡ ಕೊಡಿಸ್ಬಾರ್ದು. ನಿಜವಾಗ್ಲೂ ಮಳೆಲ್ಲ ಅಮ್ಮಕ್ಕೆ ತುಳಿದು ಬಿಡ್ತೀನಿ ಇವತ್ತು. ಗಾಯ್ಸ್ ಬೇಕಾದ್ರೆ ನಾನು GPay ಮಾಡ್ತೀನಿ ಗಾಯ್ಸ್. ನನ್ನ ಹತ್ರ ಒಂದು ದುಡ್ಡು ಇಲ್ಲ ಗಾಯ್ಸ್. ನಾವು ಅಷ್ಟೊಂದು ಬರ್ಗೆಟ್ಟವರಲ್ಲ. ಗೈಸ್ ಈಗ ಅಲ್ಲಿ ಮುಂದೆ ಸಿಗೋಣ ಗೈಸ್. ಚಳಿ ಆಗ್ತೈತೆ.